ಆಕಾಶವ ಕಪ್ಪೆ ನುಂಗಿದಡೆ ಆಗಳೇ ಹತ್ತಿತ್ತು ರಾಹು. ನೋಡಿರೆ ಅಪೂರ್ವ ಅತಿಶಯವ ಅಂಧಕ ಹಾವ ಹಿಡಿದ. ಇದು ಕಾರಣ ಲೋಕಕ್ಕರುಹದೆ ನಾನರಿದೆನು ಗುಹೇಶ್ವರ. ಮಾಸ್ಟರ್ಸ್, ಇದರ ಒಂದು ಅರ್ಥ ಈ ಥರ ಇದೆ. ಇನ್ನೊಂದ್ಸತಿ ವಚನವನ್ನು ರಿಪೀಟ್ ಮಾಡ್ತೀನಿ. ಆಕಾಶವ ಕಪ್ಪೆ ನುಂಗಿದಳೆ. ಆಕಾಶವನ್ನು ಕಪ್ಪೆ ನುಂಗಕ್ಕಾಗತ್ತಾ? ಹಾಗಾದರೆ ಆಕಾಶ ಯಾವುದು, ಇಲ್ಲಿ ಕಪ್ಪೆ ಯಾವುದು? ಆಗಳೇ ಹತ್ತಿತ್ತು ರಾಹು. ನೋಡಿರೆ ಅಪೂರ್ವ ಅತಿಶಯವ ಅಂಧಕ ಹಾವ ಹಿಡಿವ. ಇದು ಕಾರಣ ಲೋಕಕ್ಕರುಹದೆ ನಾನರಿದೆನು ಗುಹೇಶ್ವರ. ಇಲ್ಲಿ ಒಂದೇನಪ್ಪ ಅಂದರೆ, ಆಕಾಶವ ಕಪ್ಪೆ ನುಂಗಿದಳೆ ಆಗಳೇ ಹತ್ತಿತ್ತು ರಾಹು. ಇಲ್ಲಿ ಆಕಾಶ ಅಂದರೆ ಯಾವುದಪ್ಪ ಅಂದರೆ ಪರಮಾತ್ಮನ ಅಂಶನಾದ ಜೀವಾತ್ಮ. ಅಂದರೆ ನಾವೆಲ್ಲರೂ ಆಕಾಶ ಅಂದರೆ ನಾವೇ, ಅಂದರೆ ಪ್ರತಿ ಮನುಷ್ಯನಲ್ಲಿರ್ತಕ್ಕಂತಹ ಜೀವಾತ್ಮ. ನಾನು ಮೊದಲೇ ಹೇಳಿದ್ದೀನಿ, ಜೀವಿ ಪ್ಲಸ್ ಆತ್ಮ, ದೇಹ ಮತ್ತು ಆತ್ಮ ಎರಡೂ ಸೇರಿದಾಗ ಜೀವಾತ್ಮ ಅಂತ ಕರೆಸ್ಕೊಡುತ್ತೆ. ಸೊ ಅಂತಹ ಜೀವಾತ್ಮನನ್ನು ಆಕಾಶಕ್ಕೆ ಹೋಲಿಸಿದ್ದಾರೆ. ಅಂದರೆ ವಿಶಾಲವಾದಂತಹ ಆಕಾಶದ ವ್ಯಾಪ್ತಿಯನ್ನು ಯಾರು ಹೊಂದಿದಾರಪ್ಪ ಅಂದರೆ ಮನುಷ್ಯ. ಇಲ್ಲಿ ಜೀವಾತ್ಮನನ್ನ ಆಕಾಶಕ್ಕೆ ಹೋಲಿಸಿದ್ದಾರೆ. ನಾವೆಲ್ಲ ಆಕಾಶ ಸ್ವರೂಪರು ಅಂತ ಹೇಳ್ತಿದ್ದಾರೆ. ಸಾಧನೆಯಿಂದ ಷಟ್ಚಕ್ರ ಸೋಪಾನಗಳನ್ನು ಏರಿದ ಯೋಗಿ. ಷಟ್ಚಕ್ರಗಳು ಯಾವುದು ನಮಗೆಲ್ಲರೂ ಗೊತ್ತು. 7 ಚಕ್ರಗಳಿದೆ ಅಲ್ವಾ? 7 ಚಕ್ರಗಳನ್ನು ಸಾಧಿಸಿ, ತಮ್ಮದೇ ಆದಂತಹ ಸಾಧನೆಯಿಂದ 7 ಚಕ್ರಗಳನ್ನು ಸಾಧಿಸಿ ಆ ಒಂದು ಗುರಿಗೆ ತಲುಪಿದಂತಹ ಒಬ್ಬ ಯೋಗಿಯವರು ಆಕಾಶ ತತ್ವವನ್ನು ಹೊಂದಿದವರು. ಆಕಾಶ ಅಂದರೆ ಇಷ್ಟೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಒಬ್ಬ ಮನುಷ್ಯ, ಒಬ್ಬ ಯೋಗಿ, ಒಬ್ಬ ಧ್ಯಾನಿ, ಮತ್ತೆ ಇಲ್ಲಿ ಅವ್ರು ಹೇಳ್ತಾರೆ ಶರಣ ಅಂತ ಹೇಳ್ತಾರೆ. ಹಾಗಾದ್ರೆ ಕಪ್ಪೆ ಯಾವುದು? ಇಷ್ಟೇ ಚಿಕ್ಕದಾದ ಕಪ್ಪೆ ಅಷ್ಟು ಆಕಾಶವನ್ನು ನುಂಗುತ್ತೆ ಅಂದರೆ ಯಾವುದದು? ಇಷ್ಟು ಆಕಾಶದಷ್ಟು ವೈಶಾಲ್ಯವನ್ನ ವ್ಯಾಪ್ತಿಯನ್ನು ಹೊಂದಿದಂತಹ ಮನುಷ್ಯನನ್ನ ನುಂಗುವಂತಹ ಕಪ್ಪೆ ಯಾವುದಪ್ಪ ಅಂದರೆ ಅನಾಹತ ಪ್ರಣವ ನಿನಾದ. ನುಂಗು ಅಂದರೆ ಆವರಿಸು. ರಾಹ ಹುತ್ತ ಅಂತಂದರೆ ಕಳೆಗೊಂಡು ಮುಚ್ಚಿ ಹಾಕು. ಮಾಸ್ಟರ್ಸ್, ಒಬ್ಬ ಧ್ಯಾನಿ ಧ್ಯಾನಾವಸ್ಥೆಯಲ್ಲಿ ಹೋದ ಹಾಗೆ ನೋಡಿ, ನಾವು ಧ್ಯಾನಕ್ಕೆ ಕೂತಿದ್ದೀವಿ ಅಷ್ಟೇ. ಧ್ಯಾನದಲ್ಲಿ ಮುಂದೆ ಹೋದಾಗೆ ದೇಹ ಭಾವನೆ ಇರಲಿಲ್ಲ. ನಾನು ಎಲ್ಲಿ ಕೂತಿದ್ದೀನಿ ಅನ್ನೋ ಅಂತ ಅರಿವೇನೇ ಇಲ್ಲ. ಅನಾಹತ ನಿನಾದ ಅಂತಂದರೆ ನಮ್ಮೊಳಗೆ ಇರ್ತಕ್ಕಂತಹ ಅಂತರ್ನಾದ ನಮ್ಮನ್ನ ನುಂಗ್ಬಿಡುತ್ತೆ ಅಂತ. ಅಂದರೆ ಬಾಹ್ಯದ ಎಲ್ಲ ಆಕರ್ಷಣೆಗಳನ್ನು ನಿಲ್ಲಿಸಿ ತನ್ನ ಒಳಗಡೆನೆ ಕೇಂದ್ರೀಕೃತ ಮಾಡ್ಕೊಳ್ಳುತ್ತೆ. ಆ ಕಪ್ಪೆ ಯಾವುದಪ್ಪ ಅಂತಂದರೆ ನಮ್ಮ ಧ್ಯಾನದ ಅನುಭವ ಸ್ನೇಹಿತರೆ. ನಾವು ಆ ಧ್ಯಾನದ ಆಳವಾದ ಸ್ಥಿತಿಗೆ ಹೋದಾಗ ನಮಗೆ ಬಾಹ್ಯದ ಗಮನ ಇರುತ್ತಾ? ನನ್ನ ಹೆಸರು ಇದು, ನಾನು ಈ ಥರ, ನನ್ನ ದೇಹ ಹೀಗಿದೆ, ಕಪ್ಪಗಿದೆ, ಬೆಳ್ಳಗಿದೆ, ಕುಳ್ಳಗಿದೆ ಅನ್ನೋದೇನಾದರೂ ಅನುಭವಕ್ಕೆ ಬರುತ್ತಾ? ಇಲ್ಲ. ನಿರಾಕಾರ ಅದು ನಿಮ್ಮನ್ನು ನುಂಗುತ್ತೆ ಅಂತ ಹೇಳಿದ್ರೆ ಆವರಿಸ್ಕೊಂಡು ಬಿಡುತ್ತೆ. ಆ ಅನುಭವ ನಮ್ಮನ್ನು ಆವರಿಸ್ಕೊಂಡು ಬಿಡುತ್ತೆ. ಅಲ್ಲಿ ಭೇದ ದೃಷ್ಟಿನೇ ಬರಲ್ಲ. ನಾನು ಬೇರೆ, ನೀನು ಬೇರೆ, ದೇಹ ಬೇರೆ, ಆತ್ಮ ಬೇರೆ ಏನೂ ಬರಲ್ಲ. ಅಲ್ಲಿ ಓನ್ಲಿ ಶೂನ್ಯ ಮಾತ್ರ ಇರುತ್ತೆ. ಮುಂದೆ ಹೇಳ್ತಾರೆ ನೋಡಿ, ಷಟ್ಚಕ್ರಗಳ ಸೋಪಾನವನ್ನು ಏರಿ ಊರ್ಧ್ವ ಸುಷುಮ್ನೆಯಲ್ಲಿ ನಿಲ್ಲುತ್ತಾನೆ. ಅಂದರೆ ಎಲ್ಲ ಚಕ್ರಗಳನ್ನು ಏರಿ ನಾವು ಊರ್ಧ್ವ ಸುಷುಮ್ನೆ ಅಂತಂದರೆ ಇಡ ಮತ್ತು ಪಿಂಗಳ, ಸುಷುಮ್ನ ಅಂತಂದರೆ ಮಧ್ಯದಲ್ಲಿರ್ತಕ್ಕಂತಹ ನಾಡಿ, ಊರ್ಧ್ವ ಅಂತಂದರೆ ಮೇಲ್ಮುಖವಾಗಿ ಎಲ್ಲಿ ನಿಲ್ಲುತ್ತೆ? ಇಲ್ಲಿ ನಮ್ಮ 2 ಹುಬ್ಬುಗಳ ಮಧ್ಯೆ ನಿಂತಾಗ ತ್ರಿಕುಟ ಸ್ಥಾನ ಅಂದರೆ ಕೆಳಗಡೆಯಿಂದ ಬಂದಿದ್ದು 2 ಕಣ್ಣುಗಳ ಮಧ್ಯೆ ಇರ್ತಕ್ಕಂಥದ್ದೇ ತ್ರಿಕುಟ ಸ್ಥಾನ. ಇಲ್ಲಿ ನಿಂತ್ಕೊಂಡಾಗ ಏನಾಗುತ್ತೆ ಅಂತಂದರೆ ಘನ ಗಂಭೀರವಾದಂತಹ ಅನಾಹತ ಪ್ರಣವನಾದ. ಅಂದರೆ ಅನಾಹತ ಚಕ್ರದಿಂದ ಒಂದು ನಾದ ಬರ್ತಾ ಇದೆ ಒಳಗಡೆಯಿಂದ, ಪ್ರಣವನಾದ. ಪ್ರಣವ ಅಂತಂದರೆ ಪ್ರಾಣನಾದ. ಪ್ರಾಣ ಅಂದರೆ ಏನು? ವಾಯು. ನಾವು ಉಸಿರಾಟವನ್ನು ಅನುಸರಿಸ್ತಾ ಹೋದ ಹಾಗೆ ನಮ್ಮ ಒಳಗಿಂದ ಒಂದು ನಾದ ಬರುತ್ತೆ ಸ್ನೇಹಿತರೆ. ಕೆಲವರಿಗಾಗಿದೆ, ಕೆಲವರಿಗೆ ನಾವು ಧ್ಯಾನ ಕೂತಿರ್ಬೇಕಾದ್ರೆ ಒಂದು ಮ್ಯೂಸಿಕ್ ಕೇಳಿಸುತ್ತೆ ನಮಗೆ. ಮ್ಯೂಸಿಕ್ ಇಲ್ಲೇ ಕೂತಿರ್ತೀವಿ, ಆದರೂ ಸಹ ನಮ್ಮೊಳಗೆ ಒಂದು ನಾದ ಇದೆ ಅಂತ ಅನಿಸುತ್ತೆ. ಒಂದು ರೀತಿ ನಮ್ಮ ಒಳಗಡೆ ಗುಂಗಿ ಬಿಡ್ತಾ ಇರುತ್ತೆ. ಸುಮ್ಮನೆ ನಾವು ಒಬ್ಬರೇ ಕೂತಿರ್ಬೇಕಾದ್ರೂ ಆಗುತ್ತೆ ಅದು. ಅಂದರೆ ಧ್ಯಾನದ ಆಳವಾದ ಅವಸ್ಥೆ ಹೇಗಿರುತ್ತೆ ಅನ್ನೋದನ್ನು ಅಲ್ಲಮ ಪ್ರಭುಗಳು ನಮಗೆ ಹೇಳ್ತಿದ್ದಾರೆ. ಇದರಲ್ಲಿ ನಾವು ಕ್ಲಾರಿಟಿ ತಗೋಬೋದು ಸ್ನೇಹಿತರೆ. ನಾವು ಧ್ಯಾನದ ಅವಸ್ಥೆಯಲ್ಲಿ ನಾವು ಎಲ್ಲಿದ್ದೀವಿ, ಯಾಕಂದರೆ ಇದು ಅವರ ಸ್ವ ಅನುಭವ. ಮುಂದೆ ಹೇಳ್ತಾರೆ, ಪ್ರಣವನಾದ ತುಂಬಿಕೊಂಡಿದೆ, ಅದು ಆ ಶರಣನನ್ನು ಸಂಪೂರ್ಣವಾಗಿ ಮುತ್ತಿಬಿಡುತ್ತದೆ.
ಯಾರು ಅಂತಹ ನಾದದಲ್ಲಿ ಮಗ್ನರಾಗಿದ್ದಾರೋ ಅವರನ್ನ ಆ ನಾದ ಸಂಪೂರ್ಣವಾಗಿ ಮುಟ್ಟಿ ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಇದು ಅಕ್ಷರ ಸಹ ನಿಜ ಸ್ನೇಹಿತರೆ ಅಲ್ವಾ. ನಮಗೆ ಧ್ಯಾನದ ರುಚಿ ಹತ್ತಿದೆ ಅಲ್ವಾ. ಧ್ಯಾನಕ್ಕೆ ಕೂತಿರ್ಬೇಕಾದ್ರೆ ಗಂಟೆ ಗಂಟೆ ಹೋಗಿದ್ದು ನಮ್ಗೆ ಗೊತ್ತಾಗ್ತಿಲ್ಲ, 1 ನಿಮಿಷ ಆದಂಗೆ ಆಗ್ತಾ ಇದೆ. ಅಂದರೆ ಆಕಾಶ ಸ್ವರೂಪವಂತಹ ಒಬ್ಬ ಯೋಗಿಯನ್ನ ಕೇವಲ ಒಂದು ಕಪ್ಪೆ ಆಕಾರದಲ್ಲಿರ್ತಕ್ಕಂತಹ ಆ ಅನಾಹತ ಪ್ರಣವನಾದ ನುಂಗಿ ಹಾಕ್ತಾ ಇದೆ. ಅಂದರೆ ಎಷ್ಟು ಅದ್ಭುತ ಅಲ್ವಾ. ಇದು ಮುಂದೆ ಹೇಳ್ತಾರೆ, ಅಂಧಕ ಹಾವ ಹಿಡಿದ. ಅಂಧಕ ಅಂತಂದ್ರೆ ಕಣ್ಣಿಲ್ಲದವ, ಕಣ್ಣಿಲ್ಲದೆ ಇರೋರಿಗೆ ಅಂಧಕ ಅಂತ ಹೇಳ್ತಾರೆ. ಹಾವು ಅಂತಂದ್ರೆ ಯಾವುದು? ಕುಂಡಲಿನಿ. ಇಲ್ಲಿ ಕುಂಡಲಿನಿಯನ್ನ ಸಾಮಾನ್ಯವಾಗಿ ಹಾವಿನ ರೂಪದಲ್ಲೇ ತೋರಿಸ್ತಾರೆ. ಕುಂಡಲಿನಿ ಶಕ್ತಿ ಯಾವ ಥರ ಇದೆ? ಹಾವಿನ ರೂಪದಲ್ಲಿ ಇದೆ ಅಂತ ತೋರಿಸ್ತಾರೆ ಅಲ್ವಾ. ಅದು ಜಾಗೃತವಾದಂತಹ ಕುಂಡಲಿನಿ. ಹಾವು ಅಂದ್ರೆ ಬರೀ ಹಾವಲ್ಲ, ಜಾಗೃತವಾದಂತಹ ಕುಂಡಲಿನಿ ಶಕ್ತಿ. ಅದನ್ನ ಚಿತ್ ಶಕ್ತಿ ಅಂತ ಕೂಡ ಕರೀತಾರೆ. ಹಿಡಿ ಅಂತಂದ್ರೆ ಒರಿಸು. ಅಲ್ಲಿ ಏನಾಗುತ್ತೆ, ಕಣ್ಣುಗಳಲ್ಲಿ 2 ಬಗೆ. ಮಾಸ್ಟರ್ಸ್ ಒಂದು ಸೂಕ್ಷ್ಮತೆಯನ್ನು ನಾವು ಎಲ್ಲರೂ ಗಮನಿಸಬೇಕು. ನಮಗೆ 2 ಕಣ್ಣಿದೆ ಅಲ್ವಾ. ಇದೇ 2 ಕಣ್ಣು ನಮಗೆ ಬಾಹ್ಯದ ಜಗತ್ತಿನ ದೃಷ್ಟಿಕೋನವನ್ನು ತೋರಿಸುತ್ತೆ, ರುಚಿಯನ್ನು ತೋರಿಸುತ್ತೆ. ಇವೇ ಕಣ್ಣುಗಳು ನೋಡುವಂತಹ ಅದೇ ವಸ್ತುವಿನಲ್ಲಿ ಆತ್ಮಜ್ಞಾನವನ್ನು ಕೂಡ ತೋರಿಸುತ್ತೆ. ಆತ್ಮಜ್ಞಾನವನ್ನು ಕೂಡ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ರುದ್ರಾಕ್ಷಿ. ಓಕೆ, ನಾವು ರುದ್ರಾಕ್ಷಿನ ನೋಡಿದಾಗ ಅಬ್ಬಾ ಸೃಷ್ಟಿ ಎಷ್ಟು ಚೆನ್ನಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಒಂದು ರಚನೆಯನ್ನು ಮಾಡಿದೆ ಅಂತ ತೋರಿಸುತ್ತೆ. ಅದೇ ರುದ್ರಾಕ್ಷಿ ಒಳಗಡೆ ನಾವು ಶಿವನನ್ನು ಕೂಡ ಕಾಣ್ಬೋದು. ಕಣ್ಣು ಒಂದೇನೆ, ಆದರೆ ನಮಗೆ 2 ರೀತಿಯ ಜ್ಞಾನವನ್ನು ಕೊಡುತ್ತೆ. ಅದಕ್ಕೆ ಭೇದ ಜ್ಞಾನ ಅಂತ ಕರೀತಾರೆ. ಮತ್ತೆ ಒಳಗಡೆ ಒಂದು ದೃಷ್ಟಿ ಇದೆ, ಅದು ನಮಗೆ ಆತ್ಮನ ಜ್ಞಾನವನ್ನೇ ಕೊಡುತ್ತೆ. ಎಷ್ಟು ಅದ್ಭುತ ಅಲ್ವಾ ಮಾಸ್ಟರ್ಸ್. ಒಂದೇ ಕಣ್ಣು ಹಲವು ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇದೇ ಕಣ್ಣು ಕೆಟ್ಟದನ್ನು ನೋಡುತ್ತೆ, ಒಳ್ಳೆಯದನ್ನು ನೋಡುತ್ತೆ. ನಮಗೆ ಬೇಕಾಗಿರತಕ್ಕಂತಹ ಆತ್ಮಜ್ಞಾನವನ್ನು ಕೂಡ ನೋಡೋ ಸಾಮರ್ಥ್ಯ ಕೂಡ ಇದೆ. ಅಂದಾಗ ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು? ಇದಕ್ಕೆ ಯಾವಾಗ ಶಕ್ತಿ ಬರುತ್ತೆ? ಇದು ಈ ಕಣ್ಣಿಗೆ ಸೂಕ್ಷ್ಮತೆಯನ್ನ ನೋಡುವಂತಹ ಸಾಮರ್ಥ್ಯ ಯಾವಾಗ ಬರುತ್ತೆ ಅಂತಂದ್ರೆ, ನಿನ್ನೊಳಗಿನ ಗಾಳಿಯನ್ನ ಅನುಸರಿಸಿದಾಗ, ಅಂದ್ರೆ ಉಸಿರಾಟವನ್ನ ಹಿಡಿದಾಗ. ಎಲ್ಲದಕ್ಕೂ ಮೂಲ ಒಂದೇ ಸ್ನೇಹಿತರೆ, ಉಸಿರಾಟದ ಮೇಲೆ ಗಮನ. ಯಾಕಂದ್ರೆ ಅಲ್ಲಮ ಪ್ರಭುಗಳು ಸ್ವ ಅನುಭವಿಗಳು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾರೆ. ಸುಷುಮ್ನ ನಾಡಿ ಬಗ್ಗೆ ಹೇಳಿದ್ದಾರೆ, ಕುಂಡಲಿನಿ ಶಕ್ತಿ ಬಗ್ಗೆ ಹೇಳಿದ್ದಾರೆ. ಅವರ ವಚನಗಳ ಒಳಾರ್ಥ ಇಷ್ಟೇ, ನಿಮ್ಮೊಳಗೆ ಅದೆಲ್ಲವೂ ಇದೆ, ಅದನ್ನ ಹೊಂದುವಂತಹ ಸಾಮರ್ಥ್ಯ ಇದೆ, ಅದನ್ನ ಹೊಂದಿ. ನಿಮಗೆ ಎಲ್ಲಾ ಸಾಧ್ಯತೆಗಳಿದೆ, ಜೊತೆಗೆ 24 ಗಂಟೆಗಳ ಸಮಯ ಇದೆ. ಕ್ಯಾ ಕರ್ ರಹೆ ಹಮ್ ಸಬ್? ಏನ್ ಮಾಡ್ತಾ ಇದ್ದೀವಿ? ಯಾಕೆ ಆ ಅಂತರ್ನಾದವನ್ನು ಹೊಂದುತ್ತಾ ಇಲ್ಲ? ಮುಂದೆ ಹೇಳ್ತಾರೆ, ವೈವಿಧ್ಯಪೂರ್ಣವಾದ ಪ್ರಾಕೃತಿಕ ಜಗತ್ತನ್ನು ಆ ಕಣ್ಣು ತೋರಿಸುತ್ತೆ. ಭೇದ ನೇತ್ರ ಕೇವಲ ಸರ್ವಾಧಾರ ಪರವಸ್ತುವನ್ನು ತೋರಿಸುವ ಅಭೇದ ನೇತ್ರ. ಅಭೇದ ನೇತ್ರ ಅಂದ್ರೆ ಅದನ್ನ ಭೇದಿಸಕ್ಕಾಗಲ್ಲ, ಥರ್ಡ್ ಐ ಅಲ್ವಾ. ನಾವೀಗ ಧ್ಯಾನ ಕೂತಿರ್ಬೇಕಾದ್ರೆ ನೋಡಿ ಹಲವಾರು ರೀತಿಯ ಬಣ್ಣಗಳು ಕಾಣಿಸುತ್ತೆ. ಎಲ್ಲೋ ಒಂದ್ ಕಡೆ ಹೋಗಿ ಕೂತಂಗಾಗುತ್ತೆ, ಅನುಭವಕ್ಕೆ ಬರುತ್ತೆ ನಮಗೆ. ನಾನು ಇಲ್ಲಿ ಕೂತಿಲ್ಲ, ಏನೋ ತಂಪಾದ ಗಾಳಿ ನಂಗೆ ತಾಕ್ತಾ ಇದೆ, ನಾನೆಲ್ಲೋ ಬೇರೆ ಇದ್ದೀನಿ, ಬೇರೆ ಲೋಕಕ್ಕೆ ಹೋಗಿದ್ದೀನಿ. ನೋಡಿ ಅಂತಹ ಒಂದು ಪರಲೋಕವನ್ನು ದರ್ಶಿಸುವಂತಹ ದೃಷ್ಟಿಕೋನವನ್ನ ಈ ಒಂದು ನೇತ್ರ ಹೊಂದಿದೆ ಸ್ನೇಹಿತರೆ. ಅದಕ್ಕೆ ವಿಶಾಲ ದೃಷ್ಟಿಕೋನ ಅಂತ ಹೇಳ್ತಾರೆ. ಇದರ ಅರ್ಥ ಇದೆ, ಪ್ರತಿಯೊಬ್ಬರು ಕೂಡ ವೈಶಾಲ ದೃಷ್ಟಿಕೋನವನ್ನು ಹೊಂದಿರಬೇಕು. ಅಂದ್ರೆ ಎಲ್ಲಾ ರೀತಿಯಿಂದಲೂ ನೀರು ಅದು ನೀರಲ್ಲಿ ನಾವು ಏನನ್ನ ನೋಡ್ಬೇಕಂದ್ರೆ, ಇದು ತೀರ್ಥನೂ ಆಗುತ್ತೆ, ಉಪಯೋಗಕ್ಕೂ ಬರುತ್ತೆ, ಇದುವೇ ನಮಗೆ ಆತ್ಮಜ್ಞಾನವನ್ನು ಕೂಡ ಕೊಡುತ್ತೆ. ಆಕಾಶ ಗಂಗೆಯು ಇಲ್ಲೇ ಇದ್ದಾಳೆ, ಯಾಕಂದ್ರೆ ನೀರಿನಲ್ಲಿ ವಾಯು ತತ್ವ ಕೂಡ ಇದೆ ಅಲ್ವಾ. ನೀರಿರ್ಲಿ, ಗಾಳಿ ಇರ್ಲಿ, ಬೆಂಕಿ ಇರ್ಲಿ, ಪ್ರಕೃತಿಯ ಪ್ರತಿ ಒಂದು ಅಂಶ ಕೂಡ ನಮಗೆ ಆತ್ಮಜ್ಞಾನವನ್ನ ಸಾರಿ ಹೇಳ್ತಾ ಇದೆ ಸ್ನೇಹಿತರೆ. ನೀರಿಂದ ನಾವೇನ್ ತಿಳ್ಕೋಬೇಕು? ನಿರಂತರವಾಗಿ ಹರಿಯುವಿಕೆ. ನಿರಂತರವಾಗಿ ನೀನು ಹರಿತಾ ಇದ್ರೆ ಸ್ವಚ್ಛವಾಗಿರ್ತೀಯಾ, 4 ಜನರಿಗೆ ಉಪಯೋಗಕ್ಕೆ ಬರ್ತೀಯಾ, ನಿನ್ನನ್ನು ಪೂಜಿಸ್ತಾರೆ. ನಿಂತ ನೀರಾದ್ರೆ ಅಲ್ಲಿ ಯಾರೂ ಬರಲ್ಲ ಕೂಡ. ನಿಂತ ನೀರಿನಾದ್ರೆ ಯಾರಾದ್ರೂ ಹೋಗ್ತೀರಾ? 1 ವರ್ಷ 2 ವರ್ಷ ನೀರು ಕಟ್ಕೊಂಡಿತ್ತು ಅಂದ್ರೆ ಅದ್ರ ಪಕ್ಕ ಹೋಗೋದಕ್ಕೂ ಕೂಡ ಆಗಲ್ಲ ಅಲ್ವಾ. ನೀರು ಕೂಡ ನಮಗೆ ಆತ್ಮಜ್ಞಾನ ಕಲಿಸುತ್ತೆ. ಗಾಳಿ ಎಲ್ಲ ಕಡೆಗೆ ಸಂಚರಿಸು, ಎಲ್ಲರೊಂದಿಗೆ ಇರು, ಒಳ್ಳೆಯವರು ಕೆಟ್ಟವರು, ಬಡವ ಬಲ್ಲಿದ ಶ್ರೀಮಂತ, ಮೇಲು ಕೀಳು ಎಲ್ಲವನ್ನ ಬಿಟ್ಟು ಎಲ್ಲರ ಜೊತೆಗೆ ಇರು. ಎಲ್ಲರಿಂದ ಜ್ಞಾನವನ್ನು ತಗೋ. ಎಲ್ಲರಿಗೂ
ಅನುಕೂಲಿಯಾಗಿರು. ನೋಡಿ, ಪಂಚಭೂತಗಳು ಸಹ ನಮಗೆ ಆತ್ಮಜ್ಞಾನವನ್ನು ಸಾರಿ ಸಾರಿ ಹೇಳ್ತಾ ಇದೆ ಸ್ನೇಹಿತರೆ ಅಲ್ವಾ. ಗಾಳಿ, ನೀರು, ಬೆಂಕಿ. ನೋಡು, ಬೆಂಕಿ ಏನು ಹೇಳುತ್ತೆ ನಮಗೆ? ಕೆಟ್ಟದ್ದನ್ನು ಸುಟ್ಟುಬಿಡು. ಕೆಟ್ಟದ್ದನ್ನು ಸುಡ್ತಾ ಹೋದಾಗ ನೋಡಿ, ಆ ಬೆಂಕಿ ಕೆಟ್ಟ ಕಸವನ್ನೆಲ್ಲ ಸುಡ್ತಾ ಹೋಗುತ್ತೆ, ಅದು ಆಕ್ರಮಿಸ್ಕೊಳ್ಳುತ್ತೆ. ಬೆಂಕಿ ಅದು ಜೋರಾಗಿ ಬೆಳಕಿದಾಗ ಎಷ್ಟು ದೂರದವರೆಗೆ ಬೆಳಕು ಬೀಳುತ್ತೆ ಅಲ್ವಾ. ದೂರದವರೆಗೆ ಬೆಳಕು ಬಿದ್ದಾಗ ಅದನ್ನು ಸ್ಪರ್ಶ ಮಾಡೋಕ್ಕೂ ಕೂಡ ಯಾರಿಗೂ ಆಗಲ್ಲ. ಒಬ್ಬ ಬೆಂಕಿ ದೂರ ಇರಬೇಕು. ನೀನು ಅದೇ ಥರ ಆಗು, ಕೆಟ್ಟದ್ದನ್ನು ನಾಶ ಮಾಡುವಂತಹ ಬೆಂಕಿ ಆಗು. ಆಗ ನಿನ್ನ ಹತ್ರ ಕೆಟ್ಟದ್ದು ಯಾವುದು ಬರಲ್ಲ, ನೀನು ಪರಿಶುದ್ಧ ಆಗ್ತೀಯ. ಮಾಸ್ಟರ್ಸ್, ಪ್ರತಿಯೊಂದರಲ್ಲೂ ಆತ್ಮಜ್ಞಾನ ಇದೆ. ಅದಕ್ಕೆ ಯಜ್ಞ ಯಾಗ ಮಾಡೋ ಕಾಲಕ್ಕೆ ಬೆಂಕಿ, ನೀರು, ಆಕಾಶ, ಪಂಚಭೂತಗಳಿಗೆ ಮೊದಲು ಅರ್ಘ್ಯವನ್ನು ಕೊಡ್ತಾ ಇದ್ರು. ಯಾಕೆ? ನೀವೆಲ್ಲ ನಮಗೆ ಆತ್ಮಜ್ಞಾನ ಕೊಡ್ತಿದ್ದೀರಾ, ನಾವು ಕೃತಜ್ಞತೆನ ಸಲ್ಲಿಸ್ತಾ ಇದ್ದೀವಿ. ಅರ್ಘ್ಯ ಅಂತಂದ್ರೆ ಸಮರ್ಪಣೆ ಸ್ನೇಹಿತರೆ, ಸುಮ್ಮನೆ ನೀರನ್ನು ಬಿಡೋದಲ್ಲ. ಅರ್ಘ್ಯ ಅಂದ್ರೆ ನನ್ನನ್ನು ಸಮರ್ಪಣಿಸ್ತಾ ಇದ್ದೀನಿ ನಿನಗೆ, ಸರೆಂಡರ್. ಎಷ್ಟು ಅದ್ಭುತ ಸ್ನೇಹಿತರೆ. ಒಂದೇ ಒಂದು ವಚನದ ಸಾರಾಂಶ ಸಾಕು ನಮಗೆ, ತುಂಬಾ ತಿಳ್ಕೊಳ್ಳೋ ಅಗತ್ಯ ಏನಿಲ್ಲ. ಮುಂದೆ ಹೇಳ್ತಾರೆ, ಕೇವಲ ಸರ್ವಾಧಾರ ಪರವಸ್ತುವನ್ನು ತೋರಿಸುವ ಅಭೇದ ನೇತ್ರ. ಲೌಕಿಕದಲ್ಲಿ ಭೇದ ನೇತ್ರವಿದೆ, ಆ ದೃಷ್ಟಿಯಿಂದ ಅವರು ಕಣ್ಣುಳ್ಳವರು. ಪ್ರಣವನಾದದಲ್ಲಿ ಒಂದಾದ ಶರಣನಲ್ಲಿ ಭೇದ ದೃಷ್ಟಿ ಮುಚ್ಚಿದೆ, ಇಲ್ಲದಾಗಿದೆ. ಆದುದರಿಂದ ಅದು ಆತ ಅಂಧಕ. ಅಂದ್ರೆ ಪ್ರಣವನಾದದಲ್ಲಿ ಅಂದ್ರೆ ನಮ್ಮೊಳಗೆ ಇರ್ತಕ್ಕಂತಹ ನಾದದ ಒಳಗೆ ನಮ್ಮ ಅಂತರ್ಧ್ವನಿನ ನಾವು ಅನುಸರಿಸ್ತಾ ಹೋದ ಹಾಗೆ ಎಲ್ಲಾದ್ರೂ ಭೇದ ಅಂತ ಅನ್ಸುತ್ತಾ? ಇವರು ಗಾಯತ್ರಿ ಮೇಡಮ್ ಅವರು ಉಡುಪಿಯವರು, ಆಶಾ ಮೇಡಮ್ ಅವರು ಬೆಂಗಳೂರವರು ಅಂತ ಏನಾದ್ರು ಭೇದ ಉಳ್ಕೊಂಡಿದ್ಯಾ? ಇಲ್ಲ, ಒಂದೇ ವೇದಿಕೆ, ನಾವೆಲ್ಲ ಒಂದೇ ಅನ್ನುವಂಥದ್ದು ಬಂದಿದೆಯಲ್ವಾ. ಹಾಗಾಗಿ ಬಾಹ್ಯದ ಅಂಧಕ, ಬಾಹ್ಯದ ದೃಷ್ಟಿಗೆ ನಾವೆಲ್ಲ ಅಂಧರಾಗಿರ್ಬೋದು, ಆದರೆ ಅಂತರಂಗದಲ್ಲಿ ನಾವು ಕಣ್ಣು ಓಪನ್ ಮಾಡಿದ್ದೀವಿ, ಅಂತರಂಗದ ಕಣ್ಣನ್ನು ಓಪನ್ ಮಾಡಿದ್ದೀವಿ. ಅದಕ್ಕೆ ಯೋಗಿಗಳನ್ನ ಹುಚ್ಚರು ಅಂತ ಕರಿತಾ ಇದ್ರು ಸ್ನೇಹಿತರೆ. ಏನವರು ಎಲ್ಲರೂ ಒಂದೇ ಅಂತ ಹೇಳ್ತಾರೆ, ಅದು ಹೇಗಾಗುತ್ತೆ? ನಾನು ಬೆಳ್ಳಗಿದ್ದೀನಿ, ನಾನು ಕಪ್ಪಗಿದ್ದೀನಿ, ದಪ್ಪ ಇದ್ದೀನಿ. ಹೌದು, ದೇಹಕ್ಕೆ ಆಕಾರ ಇದೆ, ಒಳಗಡೆ ಇರುವಂತಹ ನಿನಗೆ ಆಕಾರ ಇಲ್ಲ. ನಿನ್ನೊಳಗಿನ ನಿನಗೆ ಆಕಾರವಿಲ್ಲ, ಬಣ್ಣವಿಲ್ಲ, ಸ್ವಾದವಿಲ್ಲ, ರಸವಿಲ್ಲ, ಏನೂ ಇಲ್ಲದ ನೀನೇ ಶಾಶ್ವತ. ಅದುವೇ ನೀನು ತತ್ವಮಸಿ. ತತ್ವಮಸಿ ತತ್ವವನ್ನು ಕೂಡ ಅಲ್ಲಮಪ್ರಭುಗಳು ತಿಳ್ಕೊಂಡಿದ್ದು ಸ್ನೇಹಿತರೆ ಅಲ್ವಾ. ಪಂಚಭೂತಗಳಿಗೆ ಬಾಯಿ ಇದೆಯಾ ಹೇಳೋದಕ್ಕೆ? ಇಲ್ಲ. ಆದರೂ ಕೂಡ ಸಂದೇಶ ಕೊಡ್ತಾ ಇದೆ. ಯಾವಾಗ ಆ ಸಂದೇಶ ನಮಗೆ ಯಾವಾಗ ತಲುಪುತ್ತೆ? ನಾವು ಅದರ ಜೊತೆಗೆ ಒಂದಾದಾಗ ಸ್ನೇಹಿತರೆ. ಟ್ರೆಕ್ಕಿಂಗ್ಸ್ ಎಲ್ಲ ಮಾಡೋದು ಏನಕ್ಕೆ? ಒಳ್ಳೆ ಚೆನ್ನಾಗಿ ನದಿ ಇದೆ, ಚೆನ್ನಾಗಿ ಸ್ನಾನ ಮಾಡ್ಬೇಕಪ್ಪ, ಮಾಡೋಣ. ಆದರೆ ಅದರ ಜ್ಞಾನವನ್ನು ತಗೋಬೇಕು ಸ್ನೇಹಿತರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಚೆನ್ನಾಗಿ ನೆನ್ಪಿಟ್ಕೊಂಡ್ಬಿಡಿ, ಮನುಷ್ಯ ಜನ್ಮ ಮತ್ತೆ ಮತ್ತೆ ಸಿಗಲ್ಲ. ಅನುಭವ ಜನ್ಯವಾದದ್ದು, ವಿಧ ವಿಧವಾಗಿ ಇದರ ಅನುಭವನ ಪಡಿಬೇಕು. ನಾವು ಮನುಷ್ಯ ಜನ್ಮದ ಅನುಭವನ ಪಡಿಬೇಕು. ಯಾಕಂದ್ರೆ ಸ್ಪರ್ಶ, ನಾವೆಲ್ಲವನ್ನು ಮುಟ್ಬೋದು, ಎಲ್ಲವನ್ನ ಆಸ್ವಾದಿಸಬಹುದು, ಎಲ್ಲವನ್ನ ನೋಡಬಹುದು, ಎಲ್ಲವನ್ನ ಕೇಳಿಸ್ಕೋಬಹುದು. ಅಷ್ಟೆಲ್ಲ ಸಾಮರ್ಥ್ಯ ಇದೆ ನಮಗೆ. ಕೆಲವಷ್ಟು ಪ್ರಾಣಿಗಳಿಗೆ ಕೆಲವಷ್ಟು ಅಂಗಗಳೇ ಇಲ್ಲ. ಮೊಸಳೆಗೆ ನಾಲಿಗೆ ಇದೆಯಾ ಸ್ನೇಹಿತರೆ? ಇಲ್ಲ. ಮೀನಿಗೆ ಜೀರ್ಣಾಂಗ ವ್ಯವಸ್ಥೆನೇ ಇಲ್ಲ. ಇಷ್ಟೆಲ್ಲ ಕೆಲವೊಂದು ಇಲ್ಲದೆ ಇದ್ರೂ ಆ ಜೀವಿಗಳು ಎಷ್ಟು ಸ್ವಚ್ಛಂದವಾಗಿದ್ದಾವೆ. ಎಲ್ಲ ಇದ್ದು ಮನುಷ್ಯ ಯಾವ ರೀತಿ ಬದುಕ್ತಾ ಇದ್ದಾನೆ ಅಲ್ವಾ. ಯಾವುದಾದ್ರೂ ಒಂದು ಕಡಿಮೆ ಇತ್ತು ಅಂದ್ರೆ ಏನಾಗ್ತಿತ್ತು ಸ್ನೇಹಿತರೆ ನಮ್ಮ ಸ್ಥಿತಿ? ನಾಲಿಗೆ ಇರಲಿಲ್ಲ ಅಂತಂದ್ರೆ ಜಗತ್ತೇ ಸುಂದರವಾಗಿರ್ತಿತ್ತು ಅಲ್ವಾ. ಮನುಷ್ಯನ ನಾಲಿಗೆ ಇರಲಿಲ್ಲ ಅಂತಂದ್ರೆ ಇಡೀ ಜಗತ್ತೇ ಸುಂದರವಾಗಿರ್ತಿತ್ತು. ಅದಕ್ಕೆ ಶರಣರು ಹೇಳಿದ್ದು, ಅಯ್ಯ ಎಂದರೆ ಸ್ವರ್ಗ, ಎಲವೋ ಎಂದರೆ ನರಕ. ಎಲ್ಲಿದೆ ಸ್ವರ್ಗ? ಎಲ್ಲಿದೆ ಸ್ವರ್ಗ? ಎಲ್ಲಿದೆ ನರಕ? ಎಲ್ಲ ಇದೆಯೇ, ಇಲ್ಲೇ ಇದೆ ಎಲ್ಲವೂ. ಎಲ್ಲಿದೆ ನಂದನ? ಎಲ್ಲಿದೆ ಬಂಧನ? ಎಲ್ಲ ಇದೆಯೇ ನಮ್ಮೊಳಗೆ. ಎಲ್ಲವೂ ನಮ್ಮೊಳಗೇನೆ ಇದೆ. ನಂದನನೂ ಇದೆ, ಬಂಧನನೂ ಇದೆ. ನಂದನ ಕಳ್ಕೋಬೇಕಪ್ಪ, ನಿನ್ನೊಳಗೆ ನೀನು ಹೋಗು. ಬಂಧನದೊಳಗೆ ಇರಬೇಕು, ನಿನ್ನಿಂದ ಹೊರಗಡೆ ಬಾ. ನಾನು, ನಂದು ದೇಹ, ನನ್ನ ಸಮಸ್ಯೆಗಳು, ನನ್ನ ಅನಾರೋಗ್ಯ, ಕ್ಯಾ ಬಾತ್ ಹೈ ಮಾಸ್ಟರ್ಸ್. ನಾವು ಸುಮ್ಮನೆ ಜೀವಿಸ್ಲಿಕ್ಕೆ ಬಂದಿದ್ದೀವ? ಸುಮ್ಮನೆ ಬಂದು ಸುಮ್ಮನೆ ಹೋಗೋದಾ? ಒಂದು ಊರಿಗೆ ಹೋಗಿರ್ತೀವಿ, ಊರಿಗೆ ಹೋಗಿರ್ಬೇಕಾದ್ರೆ ಕಾಶಿಗೋ ರಾಮೇಶ್ವರಕ್ಕೋ ಎಲ್ಲೋ ಹೋದಾಗ ಸುಮ್ಮನೆ ಬರ್ತೀವ ಹೇಳಿ? ಏನಾದರೂ ಒಂದು ನೆನಪನ್ನು ತೊಗೊಂಡ್ಬರ್ತೀವಲ್ವಾ? ಭೂಮಂಡಲಕ್ಕೆ ಬಂದಿರೋದು ಅದಕ್ಕೆ ಸ್ನೇಹಿತರೆ.
ಒಂದು ಒಳ್ಳೆ ನೆನಪನ್ನು ತಗೊಂಡು ಹೋಗೋದಕ್ಕೆ ಬಂದಿದ್ದೀವಿ. ಜೊತೆಗೆ ನಮ್ಮ ನೆನಪುಗಳನ್ನ ಇಲ್ಲಿ ಬಿಟ್ಟು ಹೋಗೋದಕ್ಕೆ ಬಂದಿದ್ದೀವಿ. ಸುಮ್ಮನೆ ಬಂದು ಆಗೋಗ್ಬಿಟ್ರೆ ಯಾರು ಯಾರು ನೋಡ್ತಾರೆ? ಬೆಂಗಳೂರಿಗೆ ದಿನ ಎಷ್ಟೋ ಜನ ಹೋಗ್ತಾರೆ, ಎಷ್ಟೋ ಜನ ಬರ್ತಾರೆ. ಯಾರಾದರೂ ಒಳ್ಳೆ VIP ಹೋದರೆ ಒಬ್ಬ ಇವ್ರು ಬಂದಿದ್ರು ಅಂತ ಅನ್ಸ್ಕೊತಾರೆ ಅಲ್ವಾ? ನಾವು ಹಾಗಾಗಬೇಕು. ನಾವೆಲ್ಲರೂ VIPಗಳೇ. ಏನು ಬಿಡಿ ಮೇಡಮ್, ನಮ್ಮ ಊರಲ್ಲಿದ್ದೀವಿ, ಒಂದು ಚಿಕ್ಕ ಹಳ್ಳಿಲಿ, ನಮ್ಮನ್ನ ಯಾರು ಗುರುತಿಸ್ತಾರೆ? ನಿಮ್ಮನ್ನ ಗುರುತಿಸ್ತಾ ಇದ್ದಾರೆ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಯಾಕಂದರೆ ನೀವು ಉಸಿರಾಟವನ್ನು ಅನುಸರಿಸ್ತಾ ಇದ್ದೀರಾ. ಪ್ರಕೃತಿ ನಿಮ್ಮನ್ನ ಗುರುತಿಸ್ತಾ ಇದೆ. ನೀವು ಅನ್ಕೊಂಡಿರೋದೆಲ್ಲ ಆಗ್ತಾ ಇದೆ, ತತ್ಕ್ಷಣದಲ್ಲಿ ಆಗ್ತಾ ಇದೆ ಅಂತಂದರೆ ಪ್ರಕೃತಿ ನಿಮ್ಮನ್ನ ಗುರುತಿಸ್ತಾ ಇದೆ. ಅದಕ್ಕೆ ಪತ್ರಿ ಸರ್ ಹೇಳ್ತಾ ಇದ್ರು, ತಸ್ಮಾತ್ ಜಾಗೃತ ಅಂತ ಹೇಳ್ತಾ ಇದ್ರು. ಪ್ರತಿ ಮಾತಿನ ಮೇಲೆ ಗಮನ ಇರಲಿ, ಯಾಕಂದ್ರೆ ನೀವು ಅಂದುಕೊಂಡಿದ್ದಾಗತ್ತೆ. ಏನನ್ನ ಕೋರ್ಕೋಬೇಕು, ಏನನ್ನ ಕೇಳಬೇಕು. ಅಲ್ಲೊಬ್ಬರುಗಳು ಈ ವಚನದಲ್ಲಿ ಅದನ್ನೇ ಹೇಳ್ತಾರೆ, ಭೇದ ದೃಷ್ಟಿ. ಎಲ್ಲೂ ಕೂಡ ಭೇದ ಬೇಡ. ಭೇದ ದೃಷ್ಟಿ ಹೊರಟೋಗ್ಬಿಡುತ್ತೆ, ಅಭೇದ ದೃಷ್ಟಿ ಬರುತ್ತೆ. ಪ್ರಣವನಾದದಲ್ಲಿ ಮಗ್ನನಾದ ಶರಣರು ಬಾಹ್ಯ ದೃಷ್ಟಿ ಕಳೆದುಕೊಂಡು ಅಂಧಕನಾಗಿದ್ದಾನೆ. ನಮಗನ್ಸುತ್ತೆ ಅಲ್ವಾ, ಏನಪ್ಪ ಹೊರಗಿನ ಜಗತ್ತು ಏನು ಎಷ್ಟು ಓಡ್ತಿದ್ದಾರೆ, ಧ್ಯಾನ ಪ್ರಪಂಚಕ್ಕೆ ಯಾಕೆ ಬರ್ತಾ ಇಲ್ಲ? ನಾವೆಲ್ಲ ಒಂದು ರೀತಿ ಅಂಧಕರಾಗಿದ್ದೀವಿ. ಏನು ಧ್ಯಾನ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಬಾಹ್ಯದಲ್ಲಿ ಎಲ್ಲೇ ನೋಡಿದ್ರು ಕೂಡ ನಮಗೆ ವ್ಯತ್ಯಾಸಗಳು ಕಾಣ್ತಾ ಇಲ್ಲ, ಕೊರತೆಗಳು ಕಾಣಿಸ್ತಾ ಇಲ್ಲ. ಕಾಣಿಸ್ತಿದೆ ಮಾಸ್ಟರ್ಸ್? ಕಷ್ಟಗಳಿದೆ, ಅದನ್ನು ನಾವು ಹೇಗೆ ಸ್ವೀಕರಿಸ್ತಾ ಇದ್ದೀವಿ? ಎಸ್, ಬರಲಿ, ಅದು ನನ್ನ ಆಯ್ಕೆ ಅನ್ಕೊತಿದ್ದೀವಲ್ಲ, ಇದು ಬೇಕಾಗಿದೆ ಪ್ರತಿಯೊಬ್ಬರಿಗೂ. ಬಾಹ್ಯದ ಎಲ್ಲ ದೃಷ್ಟಿ ಮುಚ್ಚಿ ಹೋಗಿ ನಾನು ಅಂತರಂಗದಲ್ಲೇ ಸ್ಥಿತನಾಗಿದ್ದೇನೆ ಗುಹೇಶ್ವರ, ನಾನು ಅಂಧಕನಾಗಿದ್ದೇನೆ, ನನಗೆ ಹೊರಗಿನ ಏನು ಕಾಣಿಸ್ತಾ ಇಲ್ಲ, ನನಗೆ ನಾನು ಮಾತ್ರ ಕಾಣಿಸ್ತಾ ಇದ್ದೀನಿ. ಆಗ ಆತ ಚಿತ್ ಶಕ್ತಿಯನ್ನು ವರಿಸುತ್ತಾನೆ. ಅಂತಹ ಒಂದು ಸ್ಥಿತಿ ಇದ್ದವನಿಗೆ ಏನಾಗುತ್ತೆ ಅಂದರೆ, ಚಿತ್ ಶಕ್ತಿ ಅಂದರೆ ಕುಂಡಲಿನಿ ಶಕ್ತಿ, ಮೂಲ ಆಧಾರವಾಗಿರ್ತಕ್ಕಂತಹ ಕುಂಡಲಿನಿ ಶಕ್ತಿ ಅನ್ನೋದು ನಮಗೆ ಲಭ್ಯ ಆಗುತ್ತೆ. ಮಾಸ್ಟರ್ಸ್, ನಾವು ಅವ್ರದ್ದು ಕೇಳ್ತೀವಿ, ಇವ್ರದ್ದು ಕೇಳ್ತೀವಿ, ಅಯ್ಯೋ ಕುಂಡಲಿನಿ ಶಕ್ತಿ ಅಂತೆ, ಮೂಲಾಧಾರದ ಶಕ್ತಿ ಅಂತೆ, ಹಾಗಂತೆ ಹೀಗಂತೆ. ಅರೇ, ಅದು ನಿಮ್ಮೊಳಗಡೆನೇ ಇದೆ. ಅದು ಹೇಗಾಗುತ್ತೆ ಅನ್ನೋದು ಬೇಡ, ಸುಮ್ಮನೆ ಸಾಧನೆ ಮಾಡ್ತಾ ಹೋಗಿ. ಯಾವಾಗ ಆಗುತ್ತೆ ಅನ್ನೋದು ಕೂಡ ಬೇಡ, ಯಾಕಂದರೆ ಅನುಭವಿಗಳು ಅಲ್ಲಮ್ಮ ಪ್ರಭುಗಳು ಹೇಳ್ತಿದ್ದಾರೆ. ಏನು ಹೇಳ್ತಿದ್ದಾರೆ? ಬಾಹ್ಯದ ದೃಷ್ಟಿ ನಿಂತು ಹೋದಾಗ ಅಂತರಂಗದಲ್ಲಿ ನೀವು ಯಾವಾಗ ಸ್ಥಿತರಾಗ್ತಿರೋ ಆವಾಗ ಎಲ್ಲವೂ ಸಾಧ್ಯ ಅಂತ ಹೇಳ್ತಿದ್ದಾರೆ. ಅದು ಯಾವ ರೀತಿ ಆಗುತ್ತೆ ಅಂತ ಕೇಳಕ್ಕೆ ಹೋಗ್ಬಿಡಿ, ಮತ್ತೆ ಯಾವ ರೀತಿಯಲ್ಲಾದರೂ ಆಗ್ಬೋದು. ಯಾಕಂದರೆ ಒಂದು ಅಕ್ಷರವನ್ನ ಎಲ್ಲರೂ ಒಂದೇ ಥರ ಬರೆಯಲ್ಲ. ಕೆಲವರು ದುಂಡಾಗಿ ಬರೀತಾರೆ, ಕೆಲವರು ವಕ್ರವಾಗಿ ಬರೀತಾರೆ ಅಲ್ವಾ? ಅವರವರ ಅನುಭವನ ಅವರವರ ಅನುಭವಕ್ಕೆ ತಕ್ಕ ಹಾಗೆ ಬರೀತಿರ್ತಾರೆ. ಹಾಗಂತ ಅದೇ ಆಗುತ್ತೆ ಅನುಭವ ಅಂತ ಅನ್ಕೋಬಾರ್ದು. ಬೇರೆ ಬೇರೆ ರೀತಿಯಲ್ಲಿ ನಮಗೆ ಧ್ಯಾನದ ಅನುಭವಗಳು ಬರ್ತಾ ಇರುತ್ತೆ. ಯಾವುದು ಯಾವ ರೀತಿ ಇರುತ್ತೋ ಅದನ್ನು ಹಾಗೆ ಸ್ವೀಕರಿಸಬೇಕು. ಅನುಭವಗಳನ್ನು ವಿಶ್ಲೇಷಣೆ ಯಾವ ಕಾಲಕ್ಕೂ ಮಾಡಬಾರ್ದು. ಮುಂದೆ ಹೇಳ್ತಾರೆ, ಶಿವಪ್ರಜ್ಞೆಯನ್ನು ನೀಡುತ್ತಾಳೆ. ಆ ಶರಣನನ್ನು ಶಿವ ಸಾನ್ನಿಧ್ಯಕ್ಕೆ ಕರೆದೊಯ್ಯುತ್ತಾಳೆ. ಶಿವಪ್ರಜ್ಞೆಯನ್ನು ನೀಡುತ್ತಾಳೆ. ಅಲ್ಲಿ ಶರಣ ಹಾಗೂ ಶಿವ ಇವರ ಮಧ್ಯೆ ಅಂತರ ಇಲ್ಲದಂತಾಗುತ್ತದೆ. ಒಂದು ಬಗೆಯ ಶಬ್ದ ಮುಗ್ಧ ಸ್ಥಿತಿ ಇದು. ಯಾರು ಹೋಗ್ತಾಳೆ ಅಂದರೆ ಶಿವ ಶಕ್ತಿ. ಶಿವನ ಹತ್ರ ಯಾರಿರ್ತಾರೆ? ಪಾರ್ವತಿ ಅಲ್ವಾ? ಅವರಲ್ಲಿ ಕರ್ಕೊಂಡು ಹೋಗ್ತಾರೆ, ಶಿವನ ಹತ್ರ ಕರ್ಕೊಂಡು ಹೋಗ್ತಾರೆ, ಆತ್ಮನ ಹತ್ರ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಧ್ಯಾನಿ ಮತ್ತು ಧ್ಯಾನ. ಮೊದಲು ಧ್ಯಾನ ಆರಂಭ ಆಗೋ ಕಾಲಕ್ಕೆ ಏನಿರುತ್ತೆ? ಧ್ಯಾನಿನೂ ಇರ್ತಾನೆ, ಧ್ಯಾನವೂ ಇರುತ್ತೆ. ಧ್ಯಾನ ಹೋಗ್ತಾ ಹೋಗ್ತಾ ಆಳವಾದ ಸ್ಥಿತಿಯನ್ನು ತಲುಪಿದಾಗ ಅಲ್ಲಿ ಧ್ಯಾನ ಇರೋದಿಲ್ಲ, ಧ್ಯಾನ ಮಾತ್ರ ಇರುತ್ತೆ. ಮತ್ತೆ ಧ್ಯೇಯವನ್ನು ಉಳ್ಕೊಳ್ಳುತ್ತೆ. ಅದನ್ನೇ ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೇಳ್ತಾ ಇದ್ದಾರೆ ಮಾಸ್ಟರ್ಸ್. ಬಹಳಷ್ಟು ಅರ್ಥವನ್ನು, ಪ್ರತಿಯೊಂದು ವಚನನೂ ಅಷ್ಟೇ ಆಳವಾದಂತಹ ಅರ್ಥವನ್ನು ಒಳಗಡೆ ಇಟ್ಕೊಂಡಿದ್ದಾವೆ. ಬಾಹ್ಯದ ದೃಷ್ಟಿಯನ್ನ ನಾವು ನಿಲ್ಲಿಸಿದಾಗ ಅಂತರಂಗದಲ್ಲಿರ್ತಕ್ಕಂತಹ ಪ್ರಚಂಡ ಶಕ್ತಿ ನಮಗೆ ಗೋಚರ ಆಗುತ್ತೆ ಅಂತಕ್ಕಂಥದ್ದು. ಕುಂಡಲಿನಿ ಶಕ್ತಿ ಅನ್ನೋದು ಸಾಧಾರಣವಾದ ಶಕ್ತಿ ಅಂತ ಅನ್ಕೋಬೇಡಿ. ಯಾಕಂದರೆ ಸಾವಿರ ಕೋಟಿ ಸೂರ್ಯರ ಪ್ರಕಾಶ ಅಲ್ಲಿದೆ. ಸಹಸ್ರದಳದ ಒಂದು ಅನುಭವ, ಪ್ರತಿ ಒಂದು ಚಕ್ರದ ಅನುಭವಗಳು ಎಷ್ಟು ಅದ್ಭುತ. ಅದೆಲ್ಲ ಬಣ್ಣಗಳಲ್ಲೇ ಕಾಣಿಸುತ್ತೆ, ಚಕ್ರ ತಿರುಗಿದಾಗ ಆಗುತ್ತೆ. ಆ ಥರ ಅಲ್ಲ ಮಾಸ್ಟರ್ಸ್. ನಾವು ಧ್ಯಾನ ಸಾಧನೆ ಮಾಡ್ತಾ ಹೋಗೋ ಕಾಲಕ್ಕೆ ಎಲ್ಲರ ಬಗ್ಗೆ ಪ್ರೀತಿ, ಕರುಣೆ,
ಕಾಳಜಿ, ಸೇವಾ ಮನೋಭಾವ, ನನ್ನ ಹತ್ರ ಏನಿದೆಯೋ ಅದನ್ನು ಹಂಚೋಣ. ಇವೆಲ್ಲವೂ ಕೂಡ ಪ್ರತಿ ಒಂದು ಚಕ್ರದ ಜಾಗೃತಿಯ ಒಂದೊಂದು ಅನುಭವಗಳು. ಯಾರ ಮೇಲೂ ಕೋಪ ಬರ್ತಾ ಇಲ್ಲ. ಅದು ಅನಾಹತ ಚಕ್ರದ ಒಂದು ಸ್ಥಿತಿ. ಅದು ವಿಶುದ್ಧ ಚಕ್ರದ ಸ್ಥಿತಿ ಏನಪ್ಪಾ ಅಂದರೆ, ಎಷ್ಟು ಮಾತಾಡ್ತೀನಿ, ಎಷ್ಟು ಮಾತಾಡ್ತಾರೆ, ಅವ್ರ ಮಾತು ಎಷ್ಟು ಸ್ಫುಟವಾಗಿದೆ, ಎಷ್ಟು ಚೆನ್ನಾಗಿ ಕೇಳಿಸ್ಕೋಬೇಕು ಅನ್ನಿಸ್ತಾ ಇದೆ. ಆತ್ಮಜ್ಞಾನನೇ ಮಾತಾಡ್ತಾರೆ ಬಾಯ್ ಬಿಟ್ರೆ. ಅನಾಹತ ಚಕ್ರ ಎಲ್ಲವೂ ಕೂಡ ನಮ್ಮೊಳಗೆ ಇರ್ತಕ್ಕಂತಹ ಎಲ್ಲ ಬ್ಲಾಕೇಜಸ್ ಓಪನ್ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಓಪನ್ ಆಗೋದೇ ಚಕ್ರ ಉದ್ದೀಪನ ಅಷ್ಟೇ, ಬಿಟ್ರೆ ಮತ್ತಿನ್ನೇನಲ್ಲ. ನೋಡಿ, ಒಂದೇ ವಚನ ಸಾಕು ನಮ್ಗೆ. ಎಷ್ಟು ಅದ್ಭುತವಾದಂಥ ವಚನ ಕೊಟ್ಟಿದ್ದಾರೆ ಅಲ್ವಾ? ಅಂದಕ ಹಾವ ಹಿಡಿದ. ಅಂದಕ ಹಾವ ಹಿಡಿದ ಅಂದರೆ ಕುರುಡಿದ್ದವರು ಹಾವು ಹಿಡಿಯೋಕ್ಕಾಗತ್ತಾ? ಹೇಳಿ ನೋಡೋಣ. ಬಾಹ್ಯದ ಅರ್ಥ ಇದು. ಆದರೆ ಇಲ್ಲಿ ಅಂದಕ ಯಾರಪ್ಪ ಅಂದರೆ, ಬಾಹ್ಯದ ದೃಷ್ಟಿಕೋನವನ್ನ ಬಿಟ್ಟು ಹೊರಗೆ ನಾವು ನೋಡ್ತಿದ್ದೀವಲ್ಲ, ಹೊರಗಿನ ಜಗತ್ತನ್ನು ನೋಡೋದನ್ನು ಬಿಟ್ಟು ಒಂದಷ್ಟು ಸಮಯ ಒಳಗೆ ಕೂತ್ಕೊಂಡಿರ್ತೀವಲ್ಲ, ಕಣ್ಣು ಮುಚ್ಕೊಂಡು ಉಸಿರಾಟವನ್ನು ಅನುಸರಿಸಿದಾಗ ಅವನೇ ಅಂಧಕ. ಹೊರಗಿನ ವೃತ್ತಿ ಇಲ್ಲ, ಚಿತ್ತ ವೃತ್ತಿ ಆಗಿದೆ. ಚಿತ್ತ ಅಂದರೆ ನಾವು ನೋಡುವಂಥದ್ದು, ವೃತ್ತಿ ಅಂದರೆ ಕೆಲಸ ನಿಂತು ಹೋಗಿದೆ. ಚಿತ್ತ ವೃತ್ತಿ ನಿರೋಧ. ಧ್ಯಾನ ಅಂದರೆ ಏನು? ಚಿತ್ತವೃತ್ತಿ ನಿರೋಧ. ಆ ರೀತಿ ಆದಾಗ ನಮ್ಮ ಚಿತ್ತ ಎಲ್ಲಿ ನಿಂತ್ಕೊಳ್ತು? ಒಳಗಡೆ ನಿಂತ್ಕೊಳ್ತು. ಒಳಗಡೆ ನಿಂತಹ ಆ ಒಂದು ಸ್ಥಿತಿ ಏನನ್ನ ಗಮನಿಸಕ್ಕೆ ಶುರು ಮಾಡುತ್ತೆ? ಒಳಗೇನಿದೆ, ಯಾವ ಶಕ್ತಿ ಇದೆ ಒಳಗಡೆ, ಅಲ್ಲೇನಿದೆ, ಇಲ್ಲೇನಿದೆ, ಅದನ್ನು ಹುಡ್ಕೊಳ್ಳೋಕೆ ಶುರು ಮಾಡುತ್ತೆ. ಇದೇ ಮಾಸ್ಟರ್ಸ್ ಧ್ಯಾನ ಮಾಡ್ತಾ ಹೋದಾಗೆ ಫಸ್ಟಿಗೆ ಬರೋದೇ ಏನಪ್ಪ ಅಂದರೆ, ಏನು ಸಿಗುತ್ತೆ ಮೊದಲಿಗೆ? ಏನು ಸಿಗುತ್ತೆ? ಮೊದಲು ಸಿಗೋದೇ ಯೋಚನೆಗಳು. ಅಬ್ಬ, ಎಷ್ಟು ಯೋಚನೆಗಳು ಬರ್ತಾ ಇದೆ ಧ್ಯಾನಕ್ಕೆ ಕೂತಿರ್ಬೇಕಾದ್ರೆ. ಒಂದು ಮದುವೆ ಮಂಟಪಕ್ಕೆ ಹೋಗಿ ಮೊದಲು ಏನು ಸಿಗುತ್ತೆ? ಫಸ್ಟಿಗೆ ಮದುಮಗಳು ಸಿಗ್ತಾರ ನಮಗೆ? ಇಲ್ಲ. ಯಾರ್ಯಾರು ಸಿಗ್ತಾರೆ? ಪರಿಚಯ ಇಲ್ದವ್ರು ಸಿಗ್ತಾರೆ ಫಸ್ಟು, ಗೊತ್ತಿಲ್ಲವರೇ ಸಿಗ್ತಾರೆ. ಸ್ವಲ್ಪ ಒಳಗೆ ಹೋದ ನಂತರ ಸ್ವಲ್ಪ ಅವ್ರಿವ್ರ ಸಂಬಂಧಿಕರು ಸಿಗ್ತಾರೆ. ಇನ್ನೂ ಸ್ವಲ್ಪ ಒಳಗೆ ಹೋದಾಗ ಹತ್ತಿರದ ಸಂಬಂಧಿಕರೆಲ್ಲ ಸಿಗ್ತಾರೆ. ಇನ್ನೂ ಮುಂದಿನ ರೋಲ್ ಹೋದಾಗ ಅಬ್ಬ, ಎಷ್ಟೋ ವರ್ಷಗಳಿಂದ ಭೇಟಿನೇ ಆಗದೆ ಇರ್ತಕ್ಕಂಥ ಸ್ನೇಹಿತರು ಸಿಗ್ತಾರೆ. ಆವಾಗ ನೋಡಿ ನೆಕ್ಸ್ಟ್ ಸ್ಟೆಪ್ಪೇ ಅಲ್ಲಿ ಯಾರಿರ್ತಾರೆ? ವಧುವರರು ಇರ್ತಾರೆ. ಹೀಗೆ ಹೋಗ್ಬೇಕು, ಒಳಗಡೆ ಪ್ರಯಾಣ ಮಾಡಬೇಕು ಸ್ನೇಹಿತರೆ. ಈ ಥರ ಪ್ರಯಾಣ ಮಾಡಿ ಅಂತಾನೆ ಅಲಂಪುರಗಳು ಹೇಳ್ತಾ ಇರೋದು. ಬಾಹ್ಯ ದೃಷ್ಟಿ, ಭೇದ ದೃಷ್ಟಿಯನ್ನು ಬಿಡಬೇಕು, ಅಭೇದ ದೃಷ್ಟಿಯನ್ನ ಅನುಸರಿಸಬೇಕು. ಎಲ್ಲೂ ಕೂಡ ಭೇದ ಇಲ್ಲ ಸ್ನೇಹಿತರೆ.